ಇವತ್ತಿನ ದಿವಸ ಮಹಾನಗರ ಪಾಲಿಕೆಯಿಂದ ಸುಮಾರು ಒಂದು 8-10 ದಿವಸ ಹಿಂದೆ ನಾವು ಮೀಟಿಂಗ್ ತೊಗೊಂಡು ಎಲ್ಲ ನಮ್ಮ ಸಿಬ್ಬಂದಿಗೆ ಹಾಗೂ ನಮ್ಮ ಪೌರ ಕಾರ್ಮಿಕರಿಗೆ ನಮ್ಮ ಇನ್ಸ್ಪೆಕ್ಟರ್ಗಳಿಗೆ ಜೊತೆಗೆ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಕರೆಸಿ ಈ ಡೊಂಗಿ ಜ್ವರ ಸಂಬಂಧ ಭಾಳಷ್ಟು ಒಂದು ಕ್ರಮ ತಗೋಬೇಕಂತ ಅವರಿಗೆ ಮಾರ್ಗದರ್ಶನ ಕೊಟ್ಟಿದ್ದೀವಿ. ನಮ್ಮ ಆಯುಕ್ತರು ಅದರ ಜೊತೆಯಲ್ಲಿ ಅವರು ಇದು ಮಾಡಿ ಎಲ್ಲ ನಮ್ಮ ಮಹಾನಗರ ಪಾಲಿಕೆ ಸಿಬ್ಬಂದಿಗೆ ಆದೇಶವನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರ ಬಿಜಾಪುರ ನಗರದಲ್ಲಿ ಯಾವುದೇ ರೀತಿ ಡೊಂಗಿ ಜ್ವರಗೆ ಬಲಿಪಶು ಆಗಬಾರ್ದಂತ ಮುನ್ನೆಚ್ಚರಿಕೆ ನಾವು ಕೆಲಸ ತಗೋತಾ ಇದ್ದೀವಿ. ಮತ್ತು ಅಲ್ಲದೆ ನಮ್ಮ ಪೂಜ್ಯ ಮಹಾಪೌರವರು ಮೊನ್ನೆ ತಾನೇ 6ನೇ ತಾರೀಕು ದಿವಸ ಮುಂಜಾನೆ ಬೆಳಗ್ಗೆ 6ರಿಂದ ಪ್ರತಿಯೊಂದು ಏರಿಯಾನಲ್ಲಿ ತಿರುಗಾಡಿ ಎಲ್ಲೆಲ್ಲೇ ಹೊಲಸಾಗಿದೆ ಎಲ್ಲೆಲ್ಲೇ ಇದು ಆಗಿದೆ ಅದು ನೋಡ್ಕಿಸಿ ಅದರ ಬಗ್ಗೆ ಯಾವುದೇ ಇಂಥ ಘಟನೆ ಆಗಬಾರ್ದು ನಮ್ಮ ಏರಿಯಾನಾಗತ್ತೆ ಹೇಳಿ ಅದು ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ವಿ. ಅದು ಅಲ್ಲದೆ ನಾಳೆ ಬೇಸ್ತಾರ ದಿವಸ ಇಡೀ ನಮ್ಮ DHO ಜೊತೆಗೆ ಎಲ್ಲ ಮೀಟಿಂಗ್ ಕರೆದು ಅವ್ರ ಜೊತೆಯಲ್ಲಿ ಮೀಟಿಂಗ್ ಫಿಕ್ಸ್ ಮಾಡಿದ್ದೀವಿ. ಆ ದಿಶೆಯಲ್ಲಿ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರು ಏನು ಹೆಲ್ತ್ ಮಿನಿಸ್ಟರ್ ಬಂದಿದ್ದರು ಆವಾಗೂ ಆ ಟೈಮ್ನಾಗ ಡಿಸ್ಟ್ರಿಕ್ಟ್ ಸರ್ಜನ್ ಅವರು ಮತ್ತು DHO ಜೊತೆಯಲ್ಲಿ ಕೂತ್ಕಿಸಿ ಸಮಾಲೋಚನೆ ಮಾಡಿ ಏನೇನು ಮಾಡಬೇಕನ್ನೋದು ಅವರು ಮಾರ್ಗದರ್ಶನ ಪ್ರಕಾರ ಎಲ್ಲ ಮಾಡ್ತಾಯಿದೆ. ನಾಳೆ ಬೇಸ್ತಾರ ದಿವಸನೂ ಕೂಡ DHO ಆಫೀಸ್ನಲ್ಲಿ ಒಂದು ಮೀಟಿಂಗ್ ನಾವು ಕಂಡಕ್ಟ್ ಮಾಡಿದ್ದೀವಿ. ಆ ಮೀಟಿಂಗ್ನಲ್ಲಿ ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ದವರು ಕೂಡ್ಕೊಂಡು ಅದು ಒಂದು ಚರ್ಚೆ ಮಾಡಿ ಯಾವ್ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದು ಉದ್ದೇಶದಿಂದ ಅದು ಮೀಟಿಂಗ್ ಕರೆದಿದ್ದೀವಿ. ಅದು ಅಲ್ಲದೆ ನಮ್ಮ ಪ್ರತಿಯೊಂದು ವಾರ್ಡ್ನಲ್ಲಿ ಪಾಗಿಂಗ್ ಮಷೀನು ಅಥವಾ ಕೆಮಿಕಲ್ ಆಗಲಿ ಅಥವಾ ಎಲ್ಲ ನಮ್ಮ ಟ್ರ್ಯಾಕ್ಟರ್ಲಿಂದ ಎಲ್ಲೆಲ್ಲಿ ಕಸ ಬಿದ್ದವು ಅವು ಕಸನೂ ಆಗಲಿ ಸುಮಾರು 45 ಟ್ರ್ಯಾಕ್ಟರ್ ಬಂದಿದ್ದು. ಆ 45 ಟ್ರ್ಯಾಕ್ಟರ್ ಬಗ್ಗೆ ಈಗಾಗಲೇ 10 ಟ್ರ್ಯಾಕ್ಟರ್ ಮತ್ತು ನಾವು ರಿಪೇರಿ ಮಾಡಿಸಿ ಎಲ್ಲ ಕಡೆ ವಾರ್ಡ್ನಲ್ಲಿ ಅದು ಕೊಟ್ಟಿದ್ದೀವಿ. ಅದ್ರ ಜೊತೆಯಲ್ಲಿ ಸಾಕಷ್ಟು ಕೆಲಸನೂ ಬಿಜಾಪುರನಲ್ಲಿ ನಡೀತಾ ಇದೆ. ಆದರೂ ಕೂಡ ಕೆಲವೊಂದು ಕಡೆ ಕೆಲಸ ಉಳಿದಿದ್ದರಿಂದ ಈಗೇನು ನಮ್ಗೆ ಕೆಲವೇ ದಿವಸನಾಗ ಅದು ಫಂಡ್ ಬರ್ತಾಯಿದೆ. ಆ ಫಂಡ್ಲಿಂದ ಬಂದ ಎಲ್ಲ ಸದಸ್ಯರು ಕೂಡ್ಕೊಂಡು ನಾವು ಅದು ಕೆಲಸ ಬಿಜಾಪುರ ನಗರ ಸ್ವಚ್ಛತಾ ಮತ್ತು ಯಾವ ಕೆಲಸ ಉಳಿದೈತಿ ಅದನ್ನು ಮಾಡಲಿಕ್ಕೆ ಯಾವುದೇ ರೀತಿ ಕಾರ್ಪೊರೇಷನ್ ತಮ್ಮ ಜೊತೆಯಲ್ಲಿ ಅದೇ ತಾಂಬಲ್ಯವನ್ನು ವಿನಂತಿ ಮಾಡ್ಕೊಳ್ಳೋದನ್ನೇ ಸಾರ್ವಜನಿಕರಲ್ಲಿ ತಾವು ಕೂಡ ತಮ್ಮ ಮನೆ ಮುಂದೆ ಸ್ವಚ್ಛತಾ ಕಾಪಾಡಬೇಕು. ಅದು ಅಲ್ಲದೆ ಸರ್ಕಾರ ಆದೇಶದಂತೆ ಸರ್ಕಾರದಿಂದ ತಮ್ಮ ಏನು ಹೆಲ್ತ್ ಡಿಪಾರ್ಟ್ಮೆಂಟ್ ಇದು ಕೊಡ್ತಾರೆ ಅದನ್ನು ತೊಗೊಂಡು ಯೂಸ್ ಮಾಡಬೇಕು. ಯೂಸ್ ಮಾಡಿ ನಮ್ಮ ಏರಿಯಾನಾಗ ನಾವು ಎಲ್ಲರೂ ಸ್ವಚ್ಛತಾ ಕಾಪಾಡಿದ್ರೆ ಮಾತ್ರ ನಾವೆಲ್ಲ ಕಾಪಾಡಿ ಮಾಡ್ಲಿಕ್ಕೆ ಸಾಧ್ಯದ. ಬಿಜಾಪುರ ಒಂದು ಐತಿಹಾಸಿಕ ನಗರಿ. ಅದು ಐತಿಹಾಸಿಕ ನಗರಿನಲ್ಲಿ ಯಾವುದೇ ಜಡ್ ಜಾಪತ್ರೆ ಕೋವಿಡ್ ಬಂದಾಗೂ ತಾವು ನೋಡಿರಿ ಆವಾಗೂ ನಮ್ಮ ಎಲ್ಲ ಜನ ಕೂಡಿ ಒಂದು ಒಕ್ಕಟ್ಟು ಪ್ರದರ್ಶನದಿಂದ ಏನು ಕೋವಿಡ್ನಲ್ಲಿ ಕೂಡ ಕೆಲಸ ಮಾಡಿದ್ವಿ. ಅದೇ ರೀತಿ ಇವತ್ತು ಏನು ಡೊಂಗಿ ಜ್ವರ ಬರ್ತಾಯಿದೆ ಅದರಿಂದ ನಾವು ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಎಲ್ಲ ಪಾರ್ಟಿ ಸದಸ್ಯರು ಕೂಡ್ಕೊಂಡು ನಾವು ಅದಕ್ಕೆ ಏನೇನು ಸಾಧಕ ಬಾಧಕ ಮಾಡಬೇಕಾಗಿದ್ದು ನಾವು ಪ್ರಯತ್ನ ಮಾಡಿ ಅದು ಮಾಡ್ತಾಯಿದ್ವು. ನಾನು ಸಾರ್ವಜನಿಕರಲ್ಲಿ ಒಂದು ವಿನಂತಿ ಏನಪ್ಪ ಅಂದ್ರೆ ತಾವು ದಯಮಾಡಿ ಯಾವುದು ಇದಕ್ಕೆ ಇದು ಆಗಲಾದೆ ತಮ್ಮ ಏರಿಯಾನಾಗ ಸ್ವಚ್ಛತಾ ತಾವು ಕಾಪಾಡ್ಬೇಡ್ರಿ. ಅಕಸ್ಮಾತ್ ತಮ್ಮ ಏನೋ ಆಗ್ಲಿಕ್ಕಂದ್ರೆ ತಾವು ನಮ್ಗೆ ಫೋನ್ ಮಾಡಿರಿ, ನಾವು ಬಂದು ಅದಕ್ಕೆ ಏನು ಸ್ಪಂದನೆ ಮಾಡಬೇಕು ಏನು ಕೆಲಸ ಮಾಡಬೇಕು ಅನ್ನೋದು ನಾವು ಸಿಬ್ಬಂದಿ ಕರ್ಕೊಂಡು ಬಂದು ನಾವು ಕೆಲಸ ಮಾಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದರ ಜೊತೆ ನಮ್ಮ ಮಕ್ಕಳು ಭಾಳ ದೇಶದ ಭವಿಷ್ಯ. ಆ ಮಕ್ಕಳಿಗೆ ಯಾವ ರೀತಿ ಜಡ್ ಜಾಪತ್ರೆ ಬರಲಾರ್ದಾಗ ನೋಡ್ಬೋದು ನಮ್ಮದು ನಿಮ್ಮದು ಎಲ್ಲರದ್ದು ಆದ್ಯ ಕರ್ತವ್ಯ ಇದೆ. ನಾವು ನಮ್ಮ ಜೊತೆಲಿ ನೀವು ಸಾರ್ವಜನಿಕರು ಕೈ ಜೋಡಿಸಿದ್ರೆ ಇದು ಸೌಂದರ್ಯ ಮಾಡಲಿಕ್ಕೆ ಸಾಕಷ್ಟು ಕೆಲಸ ಆಗ್ತಾವೆ. ಆ ಜೊತೆಯಲ್ಲಿ ತಾವು ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸ್ಕೊಡ್ತೀನಿ. ಮತ್ತು ಅದರ ಜೊತೆಯಲ್ಲಿ ತಾವು ಏನು ಯಾವುದೇ ಜಡ್ಡಿದ್ರೆ ಭಾಳ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಆ ಜಡ್ಡಿಗೆ ಪರ್ಯಾಯ ಇರ್ತೈತಿ. ದೇವರ ಪ್ರತಿಯೊಂದು ಜಡ್ಡಿಗೊಂದು ಪರ್ಯಾಯ ಕೊಡ್ತಾನೆ. ಅದಕ್ಕೆ ನಾವು ಎಲ್ಲರೂ ಕೂಡಿ ಏನೇನು ಮಾಡಬೇಕಾಗೈತಿ ನಾವು ಕೂಡಿ ಮಾಡೋಣಂತ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ವಂದಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.